ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಎಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೋಬೇಕು ಅಂತ ಹೊರಗಡೆ ಬಂದಿದ್ವಿ. ಓಕೆ, ಸ್ನ್ಯಾಕ್ಸ್ನೆಲ್ಲ ತಗೊಂಡು ಮತ್ತೆ ರಿಟರ್ನು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಹೇಳ್ತೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ. ಓಕೆ, ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಆ್ಯಕ್ಚುಲಿ ಸಡನ್ನಾಗಿ ಒಂದು ಪ್ಲ್ಯಾನ್ ಆಯಿತು. ಏನಂತಂದರೆ ತಿರುಪತಿಗೆ ಹೋಗಬೇಕು ಅಂತ. ಓಕೆನಾ, ಸಡನ್ನಾಗಿ ಅನ್ನೋದಕ್ಕಿಂತ ಒಂದು ಮದುವೆನೂ ಇದೆ. ಸೊ ಆ ಮದುವೆ ಅಟೆಂಡ್ ಆಗಿ ಆ್ಯಂಡ್ ಆಲ್ಸೋ ತಿರುಪತಿಗೆ ಹೋಗಬೇಕು. ಎಸ್, ಇವಾಗ ಆಲ್ರೆಡಿ ಟೈಮು ಇಟ್ಸ್ 11 o'clock. ಸೊ 1 o'clock ಬುಕ್ ಆಯಿತು, ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ನಾನು ಆ್ಯಕ್ಚುಲಿ 4 to 5 times ಹೋಗಿದ್ದೀನಿ. ರಕ್ಷಿ ಇದು ಫಸ್ಟ್ ಟೈಮ್ ಅವನು ಹೋಗ್ತಾ ಇರೋದು. ಓಕೆ, ಅಲ್ಲ ನಾ ಫಸ್ಟ್ ಟೈಮು ಫಸ್ಟ್ ಟೈಮ್ ಈ ಥರ ಏನು ಹಿಂಗೆ ಹೊರಡೋದು? ಹಾಂ, ಮತ್ತೆ ಏನು ರೇಷ್ಮೆ ಸೀರೆ ಉಟ್ಕೊಂಡು ಪಂಚೆ ಉಟ್ಕೊಂಡು ಹೋಗೋಣ? ಬೇಡ ಬಿಡು, ವಿಡಿಯೋ ಹೊರಗಡೆ. ಎಸ್, ಇವಾಗ ನಾವು SMVT ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಓಕೆನಾ, ಗೊತ್ತಾಗುತ್ತೆ ಮುಂದೆ ನೋಡಿ. ಆ್ಯಕ್ಚುಲಿ ನಾನು ಈ ರೈಲ್ವೆ ಸ್ಟೇಷನಿಗೆ ಬರ್ತಾ ಇರೋದು ಫಸ್ಟ್ ಟೈಮ್. ಎಸ್, ಇಟ್ಸ್ ಗುಡ್. ಅದ್ರಲ್ಲಿ ತುಂಬ ಚೆನ್ನಾಗಿದೆ, ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಎಸ್, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಓಕೆನಾ, ಅಲ್ಲಿ ಹೋಗೋ ತನಕನೂ ನಮಗೆ ಸ್ಟೇಟಸ್ ಏನು ಅಂತ ಗೊತ್ತಿರಲಿಲ್ಲ. ಓಕೆ, ನೀವೇ ಬನ್ನಿ, ನಿಮ್ಮ ಜೊತೆಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆ ಏನಾಯಿತು ಅಂತ. ಎಸ್, ಒಳಗಡೆ ಬಂದಾದಮೇಲೆ ಅಲ್ಲಿ ನೋಡ್ತಾ ಇದ್ವಿ ನಾವು ನಮ್ಮ ಟ್ರೈನ್ ಏನು ಲೇಟ್ ಆಗಿದೆನಾ ಅಥವಾ ಏನು ಅಂತ. 2 hour ಲೇಟು ಅಂತ ಹೇಳಿದ್ರು. ಓಕೆ, 9:30 10ಗೆ ಬರೋ ಟೈಮ್ ಟ್ರೈನ್ ಬಂದುಬಿಟ್ಟು 12ಗೆ ಬಂತು ಅಂತ ಅಂದ್ಕೊಂಡ್ವು ನಾವು. ಬಟ್ ಅದಾದಮೇಲೆ 2 hour ವೆಯ್ಟ್ ಮಾಡಿದ್ವು. 12:30ಗೆ ಮತ್ತೆ ಕೇಳಿದ್ವು, ಅದು 6 o'clock ಬರುತ್ತೆ ಟ್ರೈನು ಅಂತ ಹೇಳಿದ್ರು. ಈಗ ಇವರು ಅದನ್ನೇ ಹೇಳಿದ್ರೆ ಏನು ಮಾಡೋದು? 4 ಗಂಟೆ ಹೊರಟ್ರೆ ಓಕೆ. ಯಾಕೆಂದರೆ ಅವನು ಅಟ್ಲೀಸ್ಟ್ ಹೋಗೋ ಗ್ಯಾಪ್ 1 hour ಟೈಮ್ ಫೋನ್ ಮಾಡೋದು ಆಗುತ್ತೆ. ಹೇಳು ಈ ಸ್ಟೇಷನಿಗೆ ಬರೋಕ್ಕಿಂತ ಮುಂಚೆ ಇವ್ರೊಬ್ರು ಇದಾರಲ್ಲ, ಇವ್ರು ಏನು ಹೇಳಿದ್ರು? ಏನು ಏರ್ಪೋರ್ಟ್ಗಿಂತ ಚೆನ್ನಾಗಿದೆ, ಏರ್ಪೋರ್ಟ್ ಥರನೇ ಇದೆ ಅಂತಂದ್ರು. ಸೇಮ್ ಹಂಗೆ ಅಲ್ಲಿ ಹೆಂಗೆ ಕಾಯಿಸ್ತಾರೋ, ಹೆಂಗೆ ಲೇಟ್ ಆಗುತ್ತೋ, ಇಲ್ಲ ಅದ್ರ ಅಪ್ಪನಂಗೆ ಲೇಟ್ ಆಯ್ತು. ನಾಯಿ ಕಾಯಿಸ್ತಾರೆ ರಿವೀಲ್ಡ್. ಓಕೆ, 6 o'clock ಅಲ್ವಾ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವು. ಬಟ್ ಅದಾದಮೇಲೆ ಗೊತ್ತಾಗಿದ್ದು ಬೆಳಗಿನ ಜಾವ 6 ಗಂಟೆಗೆ ಟ್ರೈನ್ ಸಿಗುತ್ತೆ ಅಂತ. ಸೊ ಇನ್ನೇನು ಮಾಡೋದು ಅಂತ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಥಿಂಕ್ ಮಾಡಿದ್ವು. ಬುಕ್ ಮಾಡಿದ್ದು ರಿಫಂಡ್ ಆಗಲಿಲ್ಲ. ಸೊ ಮತ್ತೆ ಟೀ ಕುಡ್ಕೊಂಡು ಚಿಪ್ಸ್ ತಿಂದ್ಕೊಂಡು ರಿಟರ್ನ್ ಬ್ಯಾಕ್ ಟು ಹೋಮ್. ಸೀರಿಯಸ್ಲಿ SMVT ರೈಲ್ವೆ ಸ್ಟೇಷನ್ನು ಏನೋಪ್ಪ, ನಾನು ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಅಂದರೂ ನನಗೇನೋ ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಬಿಕಾಸ್ ಆಫ್ ಏನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ವು ನಾವು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮತ್ತೆ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಓಕೆನಾ, ಐ ಆಮ್ ವೇಟಿಂಗ್ ಟು ಗೋ ದೇರ್. ತಿರುಪತಿಗೆ ಹೋಗಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಗೋವಿಂದ ಗೋವಿಂದ ಗೋವಿಂದ. ತಿರುಪತಿ ದರ್ಶನ ಕರ್ಕೊಂಡು ಹೋಗ್ತೇನೆ ಮತ್ತು ಮನೆಗೆ. ಅದು ಬ್ರೆಡ್ ಜಾಮ್ ತಿನ್ನಿಸ್ಕೊಂಡು ಅದು ಖಾಲಿ 800 ರೂಪಾಯಿಗೆ. ಅಣ್ಣ, ನಾನು ಮಾಡಿರೋ ಬ್ರೆಡ್ ಜಾಮ್ ಹೆಂಗಿದೆ? ಅದ್ಭುತ. ಚೆನ್ನಾಗೈತೆ ಇಲ್ವಾ ಹೇಳ್ರ? ಬ್ರೆಡ್ ನಿಮ್ದಲ್ಲ ಜಾಮ್.
ಮಾಡಿರೋ ಕೈ ನಂದು. ಕುಯ್ದು ಹಚ್ಚಿರೋದ್ಗೆ ಮಾಡಿರೋ ಕೈ ನಂದು. ಬಂದ್ಬಿಡ್ರಿ. ಹೌದಾ ಆಫೀಸಾಗ ಒಂದು 4 ಥರ ಕೇಳಿದ್ದಾರೆ. ನಾವು ಇನ್ನೇ ಹತ್ತದ ತಿರುಪ್ತಿ. ಹಾಂ ನಾನು ಹಿಂಗೆ ಏನಾರು ನಿಮ್ಮ ಕೆಲಸದವ್ರಿಗೆ ಯಾರಿಗಾರು ಕೊಡಕ್ಕೆ ಬೇಕೇನೋ ಅಂತ ಕೇಳಿದೆ. ಹೌದಾ ಹ್ಞೂ ಮತ್ತೆ ಲಡ್ಡು ಗಿಡ್ಡು ಬೇಕನ್ನ ನೀನು ಒಬ್ಬಳೇ ಮಂಕೊಂಡ್ರೆ ನಾವೇ ಮಾಡೋದು. ಸರಿ ಬಾ ಡೋರ್ ತೆಗಿ ಡೋರ್ ತೆಗಿ. ಲಡ್ಡು ಕೊಡು ನಮ್ಮ ಅಮ್ಮಗೆ. ಲಡ್ಡು ಬೇಡ ಲಡ್ಡು ಬೇಕು ಬೇಡ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್, ಲವ್ ಯು ಆಲ್, ಬಾಯ್.